ಉಗ್ರರ ಅಟ್ಟಹಾಸ ಹೇಗಿತ್ತು, ಆ ಭಯಾನಕ ಕ್ಷಣಗಳು ಹೇಗಿತ್ತು, ಕಣ್ಣೆದುರೇ ಗಂಡನ ತಲೆಗೆ ಉಗ್ರರು ಗುಂಡನ್ನ ಹಾರಿಸಿದ್ರು ಅಂತ ಹೇಳಿ ಪಲ್ಲವಿಯವರು ಅಂದ್ರೆ ಮಂಜುನಾಥ್ ರಾವ್ ಅವರ ಪತ್ನಿ ಆ ಘಟನೆಯನ್ನ ವಿವರಿಸಿದ್ದಾರೆ. ನನ್ನ ಗಂಡನ ರೀತಿ ನನ್ನನ್ನು ಸಾಯಿಸಿ ಅಂತ ಹೇಳಿ ಪಲ್ಲವಿ ಆ ಉಗ್ರರ ಹತ್ರ ಕೇಳ್ಕೊಂಡಿರ್ತಾರೆ. ಯಾರು ತಾನೇ ಸಹಿಸ್ಕೊಳ್ಳೋದಕ್ಕೆ ಸಾಧ್ಯ? ಯಾವ ಹೆಂಡತಿ ಸಹಿಸ್ಕೊಳ್ಳೋಕೆ ಸಾಧ್ಯ? ಪ್ರವಾಸಕ್ಕೆ ಅಂತ ಹೋಗಿರ್ತಾರೆ, ಏಕಾಏಕಿ ಬಂದಂಥ ಉಗ್ರರು ಗಂಡನನ್ನ ಸಾಯಿಸಿದ್ರೆ ದಿಕ್ಕು ತೋಚದಂಥ ಅಸಹಾಯಕ ಪರಿಸ್ಥಿತಿಯಲ್ಲಿ ಪಲ್ಲವಿ ಇದ್ರು. ನನ್ನ ಗಂಡನ ರೀತಿ ನನ್ನನ್ನು ಸಾಯಿಸ್ಬಿಡಿ ಅಂತ ಹೇಳಿ ಉಗ್ರರ ಹತ್ರ ಕೇಳ್ಕೊಂಡಿದ್ದಾರೆ. ಹೋಗಿ ಇದನ್ನ ಮೋದಿಗೆ ಹೇಳು ಅಂತ ಉಗ್ರರು ಆ ಸಂದರ್ಭದಲ್ಲಿ ಹೇಳಿದ್ರಂತೆ. ಆ ಕ್ಷಣ ಹೇಗಿತ್ತು ಅಂತ ಹೇಳಿ, ಆ ಉಗ್ರರ ಅಟ್ಟಹಾಸ ಹೇಗಿತ್ತು ಅಂತ ಹೇಳಿ ವಿವರಿಸಿದ್ದಾರೆ ಮಂಜುನಾಥ್ ಅವ್ರ ಪತ್ನಿ ಪಲ್ಲವಿ. ನಮ್ಮ ದೇಶದಲ್ಲಿ ನಾವು ಭಾರತೀಯರಾಗಿ ನಮ್ಮ ದೇಶದಲ್ಲಿ ನಾವು ಎದುರ್ಕೊಂಡು ಜೀವನ ಮಾಡ್ಬೇಕು. ಯಾರ್ಯಾರ್ದು ಕಾಲೆಲ್ಲ ಒದಿಸ್ಕೊಬೇಕು. ನಮ್ಮ ಗಂಡಂಗೆ ನಮಗೆಲ್ಲ ಒದಿಲಿಲ್ಲ, ಎಲ್ಲರಿಗೆಲ್ಲ ಒದ್ರು ಡೈರೆಕ್ಟ್ ಶೂಟ್ ಇಲ್ಲಿಗೆ ಹಾಕಿದ್ರು. ಕಣ್ಣಾರೆ ನೋಡಿದೀನಿ. मुझे भी मारो, तुमने मेरे पति को मारा है, मुझे भी मारो ಅಂತ ನಾನು ಹೇಳಿದ್ರೆ ಇವನು ಹೇಗೆ ಕುತ್ತೆ है, तुमने मेरे पापा को मारा है, हम दोनों को भी मारो ಅಂತಂದ್ರೆ ನೈ ಮೋದಿ ಕೋ ಬೋಲೋ ಅಂತ ಹೇಳ್ಕೊಂಡು ಹೋಗ್ತಾನೆ ಸರ್ ಅವನು. ಅವರು ಅಷ್ಟು ಫ್ರೀಯಾಗಿ ಓಡಾಡ್ತಿದ್ದಾರೆ. ನಮ್ಮ ದೇಶದಲ್ಲಿ ನಾವು ಅಡ್ಕೊಂಡು ನಾಯಿಗಳ ತರ ಜೀವನ ಮಾಡ್ಬೇಕು. ನಮ್ಮ ದೇಶದಲ್ಲಿ ನಾವು ಭಾರತೀಯರಾಗಿ ನಮ್ಮ ದೇಶದಲ್ಲಿ ನಾವು ಎದುರ್ಕೊಂಡು ಜೀವನ ಮಾಡ್ಬೇಕು. ಯಾರ್ಯಾರ್ದು ಕಾಲೆಲ್ಲ ಒದಿಸ್ಕೊಬೇಕು. ನಮ್ಮ ಗಂಡಂಗೆ ನಮಗೆಲ್ಲ ಒದಿಲಿಲ್ಲ, ಎಲ್ಲರಿಗೆಲ್ಲ ಒದ್ರು ಡೈರೆಕ್ಟ್ ಶೂಟ್ ಇಲ್ಲಿಗೆ ಹಾಕಿದ್ರು. ಕಣ್ಣಾರೆ ನೋಡಿದೀನಿ. मुझे भी मारो, तुमने मेरे पति को मारा है, मुझे भी मारो ಅಂತ ನಾನು ಹೇಳಿದ್ರೆ ಇವನು ಹೇಗೆ ಕುತ್ತೆ है, तुमने मेरे पापा को मारा है, हम दोनों को भी मारो ಅಂತಂದ್ರೆ ನೈ ಮೋದಿ ಕೋ ಬೋಲೋ ಅಂತ ಹೇಳ್ಕೊಂಡು ಹೋಗ್ತಾನೆ ಸರ್ ಅವನು. ಅವರು ಅಷ್ಟು ಫ್ರೀಯಾಗಿ ಓಡಾಡ್ತಿದ್ದಾರೆ. ನಮ್ಮ ದೇಶದಲ್ಲಿ ನಾವು ಅಡ್ಕೊಂಡು ನಾಯಿಗಳ ತರ ಜೀವನ ಮಾಡ್ಬೇಕು. ನಮ್ಮ ದೇಶದಲ್ಲಿ ನಾವು ಭಾರತೀಯರಾಗಿ ನಮ್ಮ ದೇಶದಲ್ಲಿ ನಾವು ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ವಿನಯ್. ಪಲ್ಲವಿ ಅವರು ಆ ಘಟನೆ ಹೇಗಾಯಿತು, ಭಯಾನಕ ಕ್ಷಣ ಹೇಗಿತ್ತು, ಉಗ್ರರು ಎಷ್ಟು ಫ್ರೀಯಾಗಿ ಅಲ್ಲಿ ಓಡಾಡ್ಕೊಂಡಿದ್ದಾರೆ, ಈ ದೇಶದವರಾಗಿ ನಾಗರಿಕರಾಗಿ ನಾವು ಯಾವ ಥರ ಜೀವನ ಮಾಡ್ತಿದ್ದೀವಿ ಅನ್ನೋದನ್ನು ಪ್ರಹ್ಲಾದ್ ಜೋಶಿ ಅವ್ರ ಮುಂದೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ, ವಿವರಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಪ್ರಹ್ಲಾದ್ ಜೋಶಿ ವಿಶ್ವನ್ನ ನರೇಂದ್ರ ಮೋದಿ ಅವರು ತಿಳಿಸೋ ಬಗ್ಗೆ ಏನಾದರೂ ಭರವಸೆ ಕೊಟ್ರ? ಏನು ರಿಯಾಕ್ಷನ್ ಕೊಟ್ಟಿದ್ದಾರೆ ಅವರು? ಪಲ್ಲವಿಯವರು ಇವತ್ತು ಪ್ರಹ್ಲಾದ್ ಜೋಶಿ ಅವರ ಹತ್ರ ಮಾತಾಡ್ತಾ ಇರಬೇಕಾದ್ರೆ, ನಾವು ಭಾರತೀಯರಿಗೆ ಒಂದು ರೀತಿಯಲ್ಲಿ ಸೇಫ್ ಇಲ್ಲ, ನಮಗೆ ಒಂದು ರೀತಿಯಲ್ಲಿ ಹೋದಾಗ ತುಂಬಾ ಭಯ ಹುಟ್ಟುವಂತ ಕೆಲಸ ಆಗಿದೆ, ನಾವು ಭಾರತೀಯರು ಅದಕ್ಕೆ ಪಕ್ಕ ಉತ್ತರಗಳನ್ನ ಕೊಡಬೇಕು ಅನ್ನೋ ಒಂದು ಮಾತುಗಳನ್ನ ಹೇಳಿದ್ರು. ಅದರ ಜೊತೆಗೆ ಅಲ್ಲಿರುವಂತಹ ಏನು ಆ ಸ್ಥಳದಲ್ಲಿ ಎಲ್ಲರೂ ಕೂಡ ಅವರು ಓಡಾಡಿಕೊಂಡು ಎಲ್ಲರಿಗೂ ಭಯ ಹುಟ್ಟಿಸುವಂತ ಕೆಲಸ ಮಾಡ್ತಾ ಇದ್ರು. ಜೊತೆಗೆ ನಾವೀಗ ಅಲ್ಲಿ ಹೋದಾಗ ನಮ್ಗೆ ಯಾವುದೇ ರೀತಿಯ ಒಂದು ರಕ್ಷಣೆಯನ್ನು ಕೂಡ ಇರಲಿಲ್ಲ, ಅದಕ್ಕೆ ಮೋದಿಯವರಿಗೆ ತಿಳಿಸಿ ಅಂತ ಅವರು ನೇರವಾಗಿ ನಮಗೆ ಬಂದು ಹೇಳ್ತಾ ಇದ್ರು. ಈ ತರ ಮಾತುಗಳನ್ನ ಅವರು ಹೇಳಿ ಮುಂದಿನ ದಿನಗಳಲ್ಲಿ ಇದನ್ನೆಲ್ಲ ರಕ್ಷಣೆಗೆ ಒಳಪಡಿಸಬೇಕು ಅನ್ನೋ ಒಂದು ಮಾತುಗಳನ್ನ ಏನು ಪ್ರಹ್ಲಾದ್ ಜೋಶಿ ಅವರ ಹತ್ರ ಹಂಚ್ಕೊಂಡ್ರು. ಥ್ಯಾಂಕ್ ಯು ವಿನಯ್ ತಮ್ಮ ಇನ್ಫಾರ್ಮೇಶನ್ಗೆ. ನಮ್ಮ ದೇಶದಲ್ಲಿ ಹೀಗೆ ಆಗ್ತಾ ಇದೆ, ಕಾಲಿಂದ ಒದ್ರು, ನಮ್ಗೆ ಗೊತ್ತಿಲ್ಲ, ಬಟ್ ಕಣ್ಣಾರೆ ನಾವು ನೋಡಿದ್ವಿ, ಬೇರೆಯವ್ರಿಗೆ ಒದಿತಾ ಇದ್ರು ಆ ಬಂದಂಥ ಉಗ್ರರು. ಡೈರೆಕ್ಟ್ ಹಣೆಗೆ ಶೂಟ್ ಮಾಡಿದ್ರು, ನಾನು ಕಣ್ಣಾರೆ ಕಂಡಿದ್ದೀನಿ. ಇನ್ನು ನನ್ನ ಗಂಡನ ರೀತಿ ನನ್ನನ್ನು ಸಾಯಿಸ್ಬಿಡಿ ಅಂತ ಕೇಳಿದ್ವಿ ನಾವು, ನನ್ನ ಮಗನೂ ಕೇಳ್ದ ಅದನ್ನ. ಆದರೆ ಮೋದಿಗೆ ಹೋಗಿ ಹೇಳು ಅಂತ ನಮಗೆ ಹೇಳಿದ್ರು, ನಮ್ಮನ್ನೇ ನಾಯಿಗಳು ಅಂತ ಹೇಳಿದ್ರು. ಎಷ್ಟು ಫ್ರೀಯಾಗಿ ಅವರು ಓಡಾಡ್ಕೊಂಡಿದ್ದಾರೆ ಅಲ್ಲಿ. ಆದರೆ ನಾವು ನಮ್ಮ ದೇಶದಲ್ಲಿ ನಾಯಿಗಳ ರೀತಿ ಜೀವನ ಮಾಡಬೇಕು, ಕದ್ದು ಮುಚ್ಚಿ ಜೀವನ ಮಾಡಬೇಕಾದಂಥ ಪರಿಸ್ಥಿತಿ ಬಂದಿದೆ ಅನ್ನೋದನ್ನು ಪಲ್ಲವಿಯವರು ಪ್ರಹ್ಲಾದ್ ಜೋಶಿ ಅವರಿಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ.